ಒಂದು ಮಗ್ನಲ್ಲಿ ಹಾಲು ನೋಡಿ ಗೈಸ್ ಗೊರಕೆ ಹೊಡಿತ ಅಣ್ಣ ಮರೇ ನಮ್ಮ ಚೋಟ ಮರಿ 5th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ತೆಗ್ದಿದ್ದಾಳಂತ ರಿಸಲ್ಟ್ ಬಂದಿದೆ. ಕಾಲೇಜ್ದು ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ರೆಡಿ ಆಗ್ತಾನೆ. ಏನಕ್ಕಂದ್ರೆ ಅವ್ನು ಓದಿರೋ ಸ್ಕೂಲಲ್ಲೇ ಇವಾಗ ವಾಪಸ್ ಅದೇ ಕಾಲೇಜ್ಗೆ ಸೇರಿಸ್ಬೇಕು ಅಂತ ನಾನು ಅಕ್ಕ ಡಿಸೈಡ್ ಮಾಡಿದ್ವಿ. ನೆನ್ನೆ ಕೊಡೋ ಅಂತ ಹೇಳ್ತಿದ್ದ ರೇಗ್ಸ್ತಿದ್ದ. ನಾನು 90 ಮೇಲೆ ತಗ್ತಿಲ್ಲ ಅಂದ್ರೆ ಕೇಳ ನಾನು 90 ಮೇಲೆ ತಗ್ತಿಲ್ಲ ಅಂದ್ರೆ ಕೇಳ ನಾನು. ಚಿರು ಫಸ್ಟ್ ಮಿನಿ ಬ್ಲಾಗ್ ಮಾಡ್ತಾನೆ. ಫಸ್ಟ್ ಮಿನಿ ಬ್ಲಾಗ್ ಶೂಟ್ ನಡೀತೈತೆ. 17 ಮಾಡು. ಮಧು ಬೆಳಗಿನ ಶುಭೋದಯ ಮಧು ಮಧು ಹಾಡು ಇದೇ ವಯಸ್ಸಲ್ಲಿ ಹಾಡು ಹೇಳಿ ನೋಡೋಣ. ಹಾಡು ವಾಯ್ಸ್ ಬರುತ್ತೆ ಈಗ. ಹಾಡು ಯಾವ್ದಾದ್ರು. ಸೋಲೆ ಇಲ್ಲ ಮತ್ತೆ ಮತ್ತೆ ಸೋಲೆ ಇಲ್ಲ ನಿನ್ನ ಗಾಯ್ಸ್ ಬೆಳಗ್ಗೆನೆ ನಮ್ಮಮ್ಮ ನಂಗೆ ಕಾಫಿ ಮಾಡ್ಕೊಡ್ತಾರೆ. ಗಾಯ್ಸ್ ಯಪ್ಪ ನಮಗೆ ಬೆಳಗ್ಗೆನೆ ಕಾಫಿ ಕುಡ್ದಿರ ತಲೆ ಹೊಡಲ್ಲ. ನಮ್ಮಮ್ಮ ಇತ್ತೀಚೆಗೆ ಕಾಫಿ ಕುಡಿಬೇಡ ಟೀ ಕುಡಿ, ಕಾಫಿ ಈಟು, ಅವಾಗವಾಗ ಟೀ ಕುಡಿ ಅಂತ ಹೇಳ್ತಾರೆ. ಬಟ್ ನಮಗೆ ಕಾಫಿ ಇಷ್ಟ ಗೈಸ್, ಕಾಫಿ ಇಷ್ಟ. ಆಮೇಲೆ ಸೊಳ್ಳೆಗಳು ಕಡ್ಡ ಜಾಸ್ತಿ ಆಗ್ಬಿಟ್ಟವೆ ಈ ಕಡೆ. ರೈಟ್ ಹ್ಯಾಂಡ್ ಪೂರ್ತಿ ಈ ಕಡೆ ಎಲ್ಲ ಸೊಳ್ಳೆ ಎಲ್ಲ ಕಡ್ಬಿಟ್ಟವೆ. ಒಂದು ಮಗ್ನಲ್ಲಿ ಹಾಲು ಮತ್ತೊಂದರಲ್ಲಿ ಸರ್ಪ್ರೈಸ್ ಅಲ್ಲ ಮತ್ತೊಂದರಲ್ಲಿ ಸನ್ರೈಸ್. ಈಗ ಮಿಕ್ಸ್ ಅನ್ನು ಮಾಡಿರಿ. ಆ ಲೋಟದಿಂದ ಈ ಲೋಟಿಗೆ ಮಿಕ್ಸ್ ಮಾಡಿ ಕೊಡಿರಿ. ಇನ್ನು 9:15 ಇನ್ನೂ ಮಲಗಿದಾರಂತೆ ಎಲ್ಲರೂ. ಚೋಟ ಮರಿ ಚಿರು ಎಲ್ಲ. ನಮ್ಮಮ್ಮ ಅಲ್ಲಿ ನೋಡಿ ಬಟ್ಟೆ ಹೊಲಿತಾರೆ. ಅವ್ರು ಮಲಗಿರೋ ಟೈಮಲ್ಲೇ ಮುಖ ತೋರಿಸೋಣ ಬನ್ನಿ. ಇನ್ನೂ ಮಸ್ತ್ ಇರುತ್ತೆ, ಕ್ರೇಜಿಯಾಗಿರುತ್ತೆ. ಓಪನ್ ಐತೆ. ಅಣ್ಣ ಎಲ್ಲಿ ನೋಡಿ ಗೈಸ್ ಗೊರಕೆ ಹೊಡಿತ ಅಣ್ಣ ಗೊರಕೆ ಹೊಡಿತ. ಏಕೋ ಮಲಗಿದ್ಯಾ? ಮೀಸೆ ಬೇರೆ ಟ್ರಿಮ್ಮರ್ ತಾವ ಮೀಸೆ ಕಟ್ ಮಾಡೋಣ. ಈ ಕಡೆ ಓ ಅಕ್ಕ ಇಬ್ರು ಮಲ್ಗ್ಬಿಟ್ಟಿದ್ದೀರ. ಓ ಮೈ ಗಾಡ್ ಟುರು ಲವ್. ಮರೇ ಹಲೋ ಅಂದಿ ಮುದ್ದಿ ನೋಡು ಅಂದಿ. ಫುಲ್ಲು ಡೀಪ್ ಸ್ಲೀಪಲ್ಲಿ ಅವರೇ. ಡೀಪ್ ಸ್ಲೀಪಲ್ಲಿ ಹೋಗಿ ಎಬ್ರು ಸದಿದ್ದ ಅದು ಒಂಥರ ಮಜಾನೆ. ಇವತ್ತು ನಮ್ಮ ಮನೇಲಿ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ದಾರೆ. ಬೆಂಡೆಕಾಯಿ ಪಲ್ಯ ಸ್ವಲ್ಪ ಸಪ್ಪೆ ಆಗ್ಬಿಟ್ಟಿತ್ತು ನಮ್ಮ ಅಮ್ಮಂಗೆ, ನನಗೆ. ಆಮೇಲೆ ಟೇಸ್ಟ್ ಇಲ್ಲ. ಅರ್ಜೆಂಟಲ್ಲಿ ಮಾಡಿದ್ರೆ ಹಿಂಗೆ ಆಗೋದು. ಅದೇ ಏನಾದರೂ ಅಪ್ಪ ಇದ್ದಿದ್ರೆ ಅದ್ಭುತ ಟೇಸ್ಟು, ವೆರೈಟಿ. ಆ ಕಡೆ ಮಟನ್ ಸಾಂಬಾರು, ಆ ಕಡೆ ಮೊಟ್ಟೆ, ಈ ಕಡೆ ಬೆಂಡೆಕಾಯಿ ಪಲ್ಯ ಇಡ್ತಿತ್ತು. ನನಗಾದ್ರೆ ಜಸ್ಟ್ ಬೆಂಡೆಕಾಯಿ ಪಲ್ಯ ಮಾಡ್ಬಿಟ್ಟಾರೆ. ಗೈಸ್ ಟ್ರಾನ್ಸಿಷನ್ ಕೊಟ್ಟು ತುಂಬ ದಿನ ಆಯಿತು. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಟ್ರಾನ್ಸಿಷನ್ ಮೋಡ್ ಆನ್. 3, 2, 1. ಗೈಸ್ ಫೈನಲಿ ಫ್ರೆಶ್ ಅಪ್ ಆದ. ಇನ್ನು ಈ ಕಡೆ ನೋಡಿ ಆಗ್ಲೇ ನಮ್ಮ ಚೊಟ್ಟ ಮರಿ ರೆಡಿ ಆಗ್ಬಿಟ್ಟಿದ್ದಾಳೆ. ಮತ್ತಿನ್ನೊಂದು ಗೈಸ್ ನಮ್ಮ ಚೊಟ್ಟ ಮರಿ 5th ಸ್ಟ್ಯಾಂಡರ್ಡ್ ಅಲ್ಲಿ ಎಷ್ಟು ತೆಗ್ದಿದ್ದಾಳಂತ ರಿಸಲ್ಟ್ ಬಂದಿದೆ. ಕೇಳಿದ್ರೆ ಶಾಕ್ ಆಗ್ಬಿಡ್ತೀರಾ. ಒಂದು ವ್ಲಾಗ್ ಅಲ್ಲಿ ಗೈಸ್ ಈ ಕಡೆ ಚಿರು ಇದ್ದಾನೆ, ಈ ಕಡೆ ಅಣ್ಣ ಏನೋ ಕಾಲೇಜ್ದು ಶರ್ಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ರೆಡಿ ಆಗ್ತಾನೆ. ಏನಕ್ಕಂದ್ರೆ ಅವ್ನು ಓದಿರೋ ಸ್ಕೂಲಲ್ಲೇ ಇವಾಗ ವಾಪಸ್ ಅದೇ ಕಾಲೇಜ್ಗೆ ಸೇರಿಸ್ಬೇಕು ಅಂತ ನಾನು ಅಕ್ಕ ಡಿಸೈಡ್ ಮಾಡಿದ್ವಿ. ಅಯ್ಯೋ ದೇವರೇ ನೀನು ಇದ್ದರೆ ನಾನು ಅಕ್ಕ ಡಿಸೈಡ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ರೆಡಿ ಆಗ್ಬಿಟ್ಟು ಆದ್ರೆ ಪವರ್ ಇರೋದು ನಮ್ಮ ಕೈಲಿ ಗಾಯ್ಸ್. ಅವನ್ನ ಕಳಿಸ್ತೀವಿ. ನಿಜ ನಿಮ್ ಸ್ಕೂಲ್ಗೆ ಕಾಲೇಜ್ ಕಳಿಸ್ಬೇಕು, ಅದಕ್ಕೆ ರೆಡಿ ಮಾಡಿಸ್ಬಿಡಿ ಕರ್ಕೊಂಡು ಹೋಗೋಣ ಅಂತ. ಇವಾಗ ಗೈಸ್ ಏನ್ ಗೊತ್ತಾ, ನಮ್ಮ ಚೊಟ್ಟ ಮರಿ 5ನೇ ಕ್ಲಾಸಲ್ಲಿ ರಿಸಲ್ಟ್ ಎಷ್ಟು ತೆಗ್ದಿಲ್ ಗೊತ್ತಾ? ನೆನ್ನೆ ಕೊಡೋ ಅಂತ ಹೇಳ್ತಿದ್ಲು. ಏನ್ರಿ ಏನಂತ?
90%. 90% ಅಲ್ಲ, ನೆನ್ನೆ ಕೊಡೋ ಅಂತ ಹೇಳ್ತಿದ್ಲು, ರೇಗಿಸ್ತಿದ್ದೆ ನೆನ್ನೆ. ಚೋಟ ಮರಿದು ರಿಸಲ್ಟ್ ಎಷ್ಟು ಡೈವರ್ಟ್ ಮಾಡ್ಬೇಡ. ಚೋಟ ಮರಿದು 5ನೇ ಕ್ಲಾಸ್ದು ರಿಸಲ್ಟ್ ಎಷ್ಟು ಗೊತ್ತಾ? ಗೊತ್ತಾ? ಗೈಸ್, ಒಂದು ಬ್ಲಾಗ್ ಅಲ್ಲಿ ನಮ್ ಚೋಟ ಮರಿ ಹೆಂಗ್ ಚಾಲೆಂಜ್ ಮಾಡಿದ್ದು ಅಂದ್ರೆ ಚಿರುಗೆ, ನಾನು 90 ಮೇಲೆ ತೊಗೊಳ್ತೀನಿ ಅಂದ್ರೆ ನಾನು ಹೇಳ್ಬಿಟ್ಟಿದ್ದೀನಿ, ಜಾಸ್ತಿ ಹೇಳ್ಬಿಟ್ಟು ಕಮ್ಮಿ ತೆಗ್ದಿದ್ದ. ಮದುವೆ ಏನ್ ಚಾಲೆಂಜ್ ಹಾಕಿರೋದು, ಚಿರು 1% ಜಾಸ್ತಿ ತೆಗಿಬೇಕು ನನ್ನಿಂತ ಅಂತ ಇವಳು ಇವಾಗ ಕಣ್ಣಿಗೆ ಒಂದು ಪಿಳ್ಳೆನಪ್ಪ. ಇವನ್ ತೆಗೆದ್ರೆ ಈಗ ನಮ್ಮ ಚೋಟ ಮರಿದು ಒಪ್ತೀನಿ ಇಲ್ಲ ಅಂತಲ್ಲ, ಆದ್ರೆ ಅವತ್ತು ಚಾಲೆಂಜ್ ಹೆಂಗ್ ಗೊತ್ತಾಗ್ತಿತ್ತು, ನಾನು 90 ಮೇಲೆ ತೊಗ್ತೀನಿ ಅಂದ್ರೆ ಕೇಳಿ, ನಾನು 90 ಮೇಲೆ ತೊಗ್ತೀನಿ ಅಂದ್ರೆ ಕೇಳಿ, ನಾನು 90 ಮೇಲೆ ತೆಗಿತೀನಿ. ಈಗ ಎಷ್ಟು ಬೇಗ ಅಳಿಸ್ಬೋದು ಅಂದ್ರೆ ನಮ್ಮ ಚೋಟ ಮರಿನ ಇನ್ನೊಂದ್ 2 ನಿಮಿಷ ಅಳಿಸ್ಬೋದು ಅಣ್ಣ. ನನಗೂ ಗೊತ್ತು. ನಾವು ಮುಗಿದ ಕತೆ. ನಾನೆಲ್ಲ ಚಿರು ಮೇಲೆ ತಕ್ಬಿಡ್ತೀನಿ. ನಾನ್ ಏನಿಲ್ಲಕ್ಕ, ಅವ್ನು ಹೇಳ್ದೆ ರಿಸಲ್ಟ್ ಬಗ್ಗೆ ನಾನು ಹೇಳಲ್ಲ, ಬೇಡ ಸುಮ್ನಿರು ಅಂತ ನಾನು ಹೇಳ್ದೆ. ಆದ್ರೂ ಅವ್ನು ಹೇಳು ಅಂತ ಹೇಳ್ದೆ, ಹಿಂಗೆ ಹೇಳದ್ ನಾನು. ಬಾಯ್ ಟಾಟಾ ಗೈಸ್. ಇನ್ನೊಂದು ವಿಷಯ ಏನಂದ್ರೆ, ಚಿರು ಫಸ್ಟ್ ಮಿನಿ ಬ್ಲಾಗ್ ಮಾಡ್ತಾವನೆ. ನಾನು ಅಕ್ಕ ಇಬ್ರು ಸೇರ್ಬಿಟ್ಟು, ನೀನು ಕಂಪ್ಲೀಟ್ ನೀನೇ ಮಿನಿ ಬ್ಲಾಗ್ ಮಾಡ್ಬಿಡು, ಎಡಿಟಿಂಗ್ ಕೂಡ ನೀನೇ ಮಾಡ್ಬಿಡು, ನೋಡೋಣ ಹೆಂಗ್ ಮಾಡ್ತೀನಂತ. ನೋಡೋಣ ಹೆಂಗ್ ಮಾಡ್ತಾನೆ ಅಂದ್ಬಿಟ್ಟು ನಾವು ಅವ್ನಿಗೆ ಹೇಳ್ಬಿಟ್ಟು ಒಪ್ಪಿಸ್ಬಿಟ್ವಿ. ಇವಾಗ ಅಣ್ಣ ಒಂದು ಡೈಲಾಗ್ ಕೊಡ್ತಾನೆ, ಬರೀ ಒಂದೇ ಒಂದು ಸ್ಟಾರ್ಟಿಂಗ್ ಡೈಲಾಗ್ ಮಾತ್ರ ಅಷ್ಟೇ. ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ ಮಿನಿ ಬ್ಲಾಗ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರುತ್ತೆ. ಸರ್ ಕಮಾನ್, ಏನ್ ಸರ್ ಮಿನಿ ಬ್ಲಾಗ್? 1 ಗಂಟೆಗೆ ಕರೆಕ್ಟ್ ತಲೆ ಓಡಿಸಿದ್ದು, 1:40 ಕರೆಕ್ಟ್ ಸುದೀಪ್ ಅಣ್ಣ ಫೋನ್ ಹಾಕಿದೆ. ಎಷ್ಟು ಗಂಟೆಗೆ? 12 ಕಾಲ. ಅದು 30 ನಿಮಿಷ ಬಿಟ್ಟು ಕರೆಕ್ಟ್ ಎಷ್ಟಿದೆ ಡೈಲಾಗ್ ಕೂತ್ಕೊಂಡು. ಏನು ಬಿಡ್ಲಾ? ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಸಂಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಕ್ರೇಜಿ ಗೈಸ್, ನಾಳೆಯಿಂದ ಇದು ನನ್ ಮಿನಿ ಬ್ಲಾಗ್ ಹಾಕತ್ತೀನಿ. ಏನ್ರಿ ಅಯ್ಯೋ ಹಿಂಗಿತ್ತು ಏನ್ರಿ ಹೆಂಗೆ ಗೈಸ್? ನಾಳೆಯಿಂದ ನನ್ ಮಿನಿ ಬ್ಲಾಗ್ ಅಲ್ಲಿ ಇದೇ ಬರುತ್ತೆ. ಅವ್ನು ಬಿಡಕ್ಕಿಂತ ಮುಂಚೆ ನಾನೇ ಬಿಟ್ಕೊಡ್ತೀನಿ. ನಾನು ಚಿಕ್ಕ ವಯಸ್ಸಿಂದನೂ ಲಿಪ್ ಕೇರ್ನ ನಾನು ಯೂಸ್ ಮಾಡ್ತಾನೆ ಇದ್ದೀನಿ, ಇಲ್ಲ ಅಂತಲ್ಲ. ನಾನು ಲಿಪ್ ಕೇರ್ ಯೂಸ್ ಮಾಡೋ ಟೈಮಲ್ಲೆಲ್ಲ ಅಣ್ಣ ಇದ್ಯಾವ್ದಣ್ಣ ಲಿಪ್ ಕೇರ್ ಹುಡುಗಿರ್ತೆಲ್ಲ ಯೂಸ್ ಮಾಡ್ತಿದ್ಯಾ, ಏನಕ್ಕೆ ಯೂಸ್ ಮಾಡ್ತಿದ್ಯಾ ಅಂತ ಹೇಳ್ತಿದ್ದ. ಈ ಲಿಪ್ ಕೇರ್ ಯೂಸ್ ಮಾಡೋದು ಸೊ ಏನೋ ಪ್ರೊಟೆಕ್ಷನ್ಗೋಸ್ಕರ, ಯಾವ್ದು ಮಾರ್ಕ್ ಬರಬಾರ್ದು ಅಂತ. ಇವಾಗ ಮಾತು ಮುಂಚೆ ಓಡ್ ಬರ್ತಾನೆ ಲಿಪ್ ಕೇರ್ ಹಾಕತ್ತಾನ, ಲಿಪ್ ಕೇರ್ ಹಾಕತ್ತಾನೆ. ಯಾಕೆ? ಈ ಹುಡುಗಿನ ಇಷ್ಟ ಇದ್ದಿಲ್ಲ, ಅದೆಲ್ಲ ಕಲ್ತಿದ್ದೀನಿ. AC ಇಷ್ಟ ಇದ್ದಿಲ್ಲ, AC ಕಲ್ತಿದ್ದೀನಿ. AC ಹಾಕೊಳ್ಳೋದು ಅವೆಲ್ಲ ಅಫಿಷಿಯಲ್ ಪ್ರೊಫೆಷನಲ್ ಅಂತಾರೆ ಮ್ಯಾನ್. ಇಷ್ಟ ದಿನ ಕ್ರಿಂಜ್ ಆಗಿದ್ದು ನಾನು ನಿನ್ನ ಅಫಿಷಿಯಲ್ ಆಗಿ ಮಾಡ್ತಾ ಇದ್ದೀನಿ ಮ್ಯಾನ್. ನೋಡ್ಕೋ ಗೈಸ್, ಲಿಪ್ ಬಾಮ್ ನನ್ನ ಮಗ ಅಣ್ಣ ಇದ್ಯಾವ್ದಣ್ಣ ಹುಡುಗಿ ಯೂಸ್ ಮಾಡ್ತಿದ್ಯಾ ಅಣ್ಣ? ಸರ್ ನೀವೇನ್ ಯೂಸ್ ಮಾಡ್ತಾ ಇದ್ದೀರಾ? ಅವನು ಹುಡುಗಿರೇ ಯೂಸ್ ಮಾಡ್ತಾನೆ, ಕರೆಕ್ಟ್. ಇವಾಗ ಚಿರು ಮಿನಿ ಬ್ಲಾಗ್ ಮಾಡ್ತಾನಲ್ಲ, ಅವ್ನು ಫಸ್ಟ್ ಡೈಲಾಗ್ ಏನ್ ಗೊತ್ತಾ? ಇಲ್ಲಿ ನಿಂತ್ಕೋ ಕೇಳಿಸ್ಕೊ, ಹೇಳಿ. ಮುಂದೆ ಬಂಚರು, ಮುಂದೆ ಬರ. ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ ಸಂಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ನಮಸ್ಕಾರ. ನೋಡಮ್ಮ, ಫಸ್ಟ್ ಡೈಲಾಗ್ ಅಲ್ಲಿ ಎಲ್ಲ ಅಟ್ರಾಕ್ಟಿವ್ ಮಾಡ್ಕೊಂಬಿಟ್ಟಾನ ಅಣ್ಣ. ನಿನಗೇನ್ ಗೊತ್ತಾ, ಇನ್ನೊಂದು ವಿಷಯ ಗೊತ್ತಾ? ನೈಟ್ 12 ಗಂಟೆ ಕಾಲ್ ಮಾಡಿರೋದು ನನಗೆ. ಅಣ್ಣ ಏನ್ ಮಾಡ್ಬೇಕಂತ ತಲೆ ಓಡ್ತಿಲ್ಲ ಅಣ್ಣ, ಇನ್ಸರಿ ಹೇಳೋಣ ಅಂತ. ನಾನು ಇದನ್ನ ಹೇಳ್ಕೊಟ್ಟಿಲ್ಲ ಡೈಲಾಗ್ನ, ಅದನ್ನ ಅವನೇ ನಾನು ಹಿಂಗ್ ಮಾಡು ಅಂತ ಹೇಳ್ಕೊಟ್ಟೆ. ಆಮೇಲೆ ಅರ್ಧ ಗಂಟೆ ಯೋಚನೆ ಮಾಡ್ಬಿಟ್ಟು ಹುಡುಕಿರೋದಂತೆ. ನೋಡೋದು ಎಕ್ಸಾಮ್ಗೂ ಅಷ್ಟು ಯೋಚನೆ ಮಾಡಿಲ್ಲ ಕಣಮ್ಮ. ಅಮ್ಮ ಎಕ್ಸಾಮ್ಗೂ ಅಷ್ಟು ಯೋಚನೆ ಮಾಡಿಲ್ಲ ಅಮ್ಮ. ಎಕ್ಸಾಮ್ 9 ಗಂಟೆಗೆ ನಿದ್ದೆ ಹೋಗ್ಬಿಟ್ಟಿದ್ನ. ಎಕ್ಸಾಮ್ ಅಷ್ಟೇ ಗೈಸ್. ಅವನು ಅದೇ ಈ ಡೈಲಾಗ್ ಐತಲ್ಲ, ಸಿಂಗಲ್ ಶೀಟ್ ಪೇಪರ್ ಕ್ಯಾನಾಟ್ ಡಿಸೈಡ್ ಮೈ ಫ್ಯೂಚರ್ ಅನ್ನೋ ಇದು ಮೈಂಡ್ ಸೆಟ್ ಅಲ್ಲಿ ಬದುಕ್ತಾನ ಅವನು. ಚಿರು 75%. ನಾನು ಯಾಕೆ ಜಾಸ್ತಿ ಅವಳ ಬಗ್ಗೆ ಮಾತಾಡಲ್ಲ. 75% ಪರವಾಗಿಲ್ಲ. ಪಾಪ ನಮ್ ಚೋಟ ಮರಿ ಮಾರ್ಕ್ಸ್ ಕಮ್ಮಿ ತೆಗ್ದಿರೋದಕ್ಕೆ ಡಿಪ್ರೆಷನ್ ಹೋಯ್ತಾಳೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಸ್ವಲ್ಪ ನಾನು ಡಿಪ್ರೆಷನ್ ಹೋಯ್ತಾ ಇದ್ದೀನಿ.
ಸ್ವಲ್ಪ ಸ್ವಲ್ಪ ಡಿಪ್ರೆಷನ್ ಇದ್ದೀರಿ, ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಡಿಪ್ರೆಷನ್ ಈಸ್ ಗೋಯಿಂಗ್. ಮಾ ಹೋಗ್ಮಾ, ಬೇಗ ಸ್ನಾನ ಮಾಡ್ಕೊಂಬರಮ್ಮ. ಹೋಗಮ್ಮ, ಓಡ್ರಿ. ನಾನು ಸ್ನಾನ ಮಾಡಿಲ್ಲ ಅಂದಂಗೆ ಕಾಣಿಸ್ತಾ ಇದ್ದೀನಾ? ಅದೇನು ಹೇಳ್ಬೇಕಾ ಬಾಯ್ ಬಿಟ್ಟು? ಬಂದ್ರು ಹೀರೋಯಿನ್ ಬಂದ್ರು. ತುಂಬಾ ಬೇಗ ಬಂದಿದ್ದೀರಾ. ನಾನು ಹೇಳಿದ್ದು ಟೈಮು ಗೈಸ್ 1:30. ಅಲ್ಲ ಸಾರಿ, ನಾನು ಹೇಳಿದ ಟೈಮ್ 12 ಗಂಟೆ. 1:30ಗೆ ಬಂದಿದ್ದಾರೆ. ತುಂಬಾ ಭಾಳ ರೆಡಿ ಮಾಡಿಸಿದ್ವಿ. ಫುಲ್ ರೆಡಿ ಆದ್ರೆ ಅವ್ರು ಅರ್ಧ ಗಂಟೆ ಮುಂಚೆ ರೆಡಿ ಆಗ್ಬಿಟ್ಟಾರೆ. ನೋಡಿ ಅಕ್ಕ ನಿಮ್ಗೆ ಯಪ್ಪೋ. ನಾನು ನೋಡು ನಿಮ್ಮಮ್ಮ ಹೇಳಿದ್ದೀನಿ ಮೊದಕ ಚಾಲೆಂಜು ಯಾರು ಬೇಗ ರೆಡಿ, ನಿಮ್ಮಮ್ಮನ ಬೇಗ ರೆಡಿ ಆದ್ರು. ಅದೇ ಚಾಲೆಂಜ್ ಮಾಡಿದ್ದೀನಿ. ಗೈಸ್ ಚಿರು ಮಿನಿ ಬ್ಲಾಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಇದೆಯಲ್ಲ ಫಸ್ಟ್ ವರ್ಡ್, ಅದನ್ನ ಇವಾಗ ಅವ್ರ ಅಮ್ಮಂಗ ಹೇಳ್ತಾನೆ. ಅವ್ರ ಅಮ್ಮಂಗೆ ಗೊತ್ತಿಲ್ಲ ಏನ್ ಹೇಳ್ತಾನೆ ಅಂತ. ಕೇಳಿಯಕ್ಕ ಅಲ್ಲೋಗ ಪಕ್ಕದಲ್ಲೋಗ. ಹಾ, ನಮ್ಮನೇಲಿ ಹೇಳ್ಕೊಟ್ಟಿದ್ದಾರೆ ಸಂಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ನಮಸ್ಕಾರ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ. ಹಿಂಗೆ ಅಕ್ಕ ನಿನ್ನೆ 12 ಗಂಟೆ ಕಾಲ್ ಮಾಡೋ ನೈಟು. ನೈಟ್ 12 ಗಂಟೆ ಕಾಲ್ ಮಾಡಿ ಕೇಳ್ತಾ ಇರೋದು ಹೆಂಗ್ ಮಾಡ್ದಣ, ತಲೆ ಕೆಡ್ತೈತೆ. ಎಕ್ಸಾಮ್ಗೂ ಅಷ್ಟು ಯೋಚನೆ ಮಾಡಿರಲಿಲ್ಲ. ಗೈಸ್ ಇವಾಗ ಒಂದು ಬ್ಲಾಗ್ ಶೂಟ್ ಐತೆ, ಅದಕ್ಕೆ ನಾನು ಚಿರು, ಅಮ್ಮ, ಬೈತರಮ್ಮ, ಬುಜ್ಜಿ ಎಲ್ಲರೂ ಹೊರಗಡೆ ಹೋಗ್ತೀವಿ. ಆ ಬ್ಲಾಗು ಅಪ್ಲೋಡ್ ನಾಳೆ ಬರುತ್ತೆ, ಆಯ್ತು. ಗೈಸ್ ಇವಾಗ ಮಾಡೋ ಬ್ಲಾಗ್ಗೆ ನಾನು ಚೋಟ ಮರಿ ಎಲ್ಲ ಡಸ್ಟ್ಬಿನಲ್ಲಿ ಹುಡುಕ್ತಾ ಇದ್ದೀವಿ ಹುಡುಕಕ್ಕೆ. ಇದು ಬೇಡ ನನಗೆ ಯೆಲ್ಲೋ ಕಲರ್ ಬೇಕಿತ್ತು. ಯೆಲ್ಲೋ ಕಲರ್ ನಾನು ತೊಗೊಂಡಿದ್ದೀನಿ, ಸಾಕು ಇಷ್ಟೇ. ಖಾಲಿ ಡಬ್ಬ. ಇದನ್ನ ಅಪ್ಪಾಚಿ ಮಾಡ್ಬೇಕು ಇವಾಗ. ಎಲ್ಲಿ ತೆಗಿದನ ತೆಗಿ ತೆಗ್ದ. ತುಳ್ದಾಡು ಇನ್ನು ತುಳಿ ಯಾಕೆ ತುಳಿ. ಎಗ್ರು ಹಂಗೆ. ಸರಿ ಎತ್ಕೋ ಬಾ. ಕ್ಯಾಪ್ ಹಾಕ ಇದು ಎಲ್ಲೋ ಅಂತ ಗೊತ್ತಾಗಲಿ ಅಷ್ಟೇ ಗೈಸ್. ಇವಾಗ ಡಸ್ಟ್ಬಿನಲ್ಲಿ ಇದ್ದಿದ್ದು ನಾವೊಂದು ತೊಗೊಂಡಾಗಿದೆ. ಗೈಸ್ ಶೂಟ್ ಆಯಿತು. ನಮ್ಮ ಅಮ್ಮ ಪಾಪ ಬಿಸಿಲಲ್ಲಿ ಶೆಕೆಯಲ್ಲಿ ಬೆಂದೋಗಿ ಇಲ್ಲೆಲ್ಲ ಟ್ಯಾನ್ ಆಗ್ಬಿಟ್ಟೈತೆ ನಮ್ಮ ಅಮ್ಮಗೆ. ಇಲ್ಲೆಲ್ಲ ಟ್ಯಾನ್. ಇವನು ಅಷ್ಟೇ, ಇವನು ಬಿಸಿಲಲ್ಲ ಏರ ತೋರಿಸ್ತೀನಿ ನಿಮಿಷ. ಇವನು ಬಿಸಿಲಲ್ಲೆಲ್ಲ ಏನು ಹೊಡಿತೇನೆ, ಇವನು ಬಿಸಿಲಲ್ಲೆಲ್ಲ ಇಲ್ಲೆಲ್ಲ ಮಾಡಿ ನೋಡಿ ಟ್ಯಾನ್ ಆಗ್ಬಿಟ್ಟವನು. ಮನೆಗೆ ಬಂದಾದ್ಮೇಲೆ ಇಲ್ಲಿ ಅಣ್ಣಂದು ಫಸ್ಟ್ ಮಿನಿ ಬ್ಲಾಗ್ ಶೂಟ್ ನಡೀತೈತೆ. ಅದಕ್ಕೆ ಎಷ್ಟು ಟೇಕ್ ತಗೋತಾನೆ ನೋಡಿ. ರೆಡಿನಾ? ಫಸ್ಟ್ ಅಲ್ವಾ, ಸ್ವಲ್ಪ ಹಂಗೆ. ಹಾಂ ಆಯ್ತು ಮಾಡ್ರಿ. ಓಕೆನಾ? ಹಾಂ ರೆಡಿ, 3, 2, 1 ಸ್ಟಾರ್ಟ್. ನಮ್ಮನೇಲಿ ಹೇಳ್ಕೊಟ್ಟಿದ್ದಾರೆ ಸಂಸ್ಕಾರ. ಇವತ್ತಿನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ನಮಸ್ಕಾರ. ನೋಡು ಫ್ಯೂಚರ್ ಕಾಣಿಸ್ತೈತೆ. ಇವತ್ತಿನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ರಿಗೂ ನಮಸ್ಕಾರ. ಓಕೆ ಪರ್ಫೆಕ್ಟ್. ಏನು ಮಾಡಬೇಕಾ? ಪರ್ಫೆಕ್ಟ್. ಅಷ್ಟೇನಾ? ಆಮೇಲೆ ನೆಕ್ಸ್ಟ್ ಏನು? ಒಂದೇ ಎಲ್ಲ ಪ್ಲಾನ್, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಎಲ್ಲ ಒಂದೇ. ಗೈಸ್ ಇವಾಗ ಚಿರು ಬಂದವನೆ. ಒಂದು ಆಟ ಆಡೋಣ, ಓಕೆನಾ? ಒಂದು ಆಟ. ಸೊ ನಾನು ನೋಡ್ಕೊಂಡು ಬೈಲ್ ಒಂಚೂರು ವಿಡಿಯೋ ಹೇಳಿ. ಏನಿಲ್ಲ, ಇದನ್ನ ಹಿಂಗೆ ಹಿಡ್ಕೊಂಡು 20 ರೌಂಡ್ ಹೊಡಿಬೇಕು. 20 ರೌಂಡ್ ಹೊಡೆದಾದ್ಮೇಲೆ ಅದನ್ನ ನಿಂತಿದ್ದ ಜಾಗದಲ್ಲೇ ಏನೋ ಆ ಬಟ್ಟೆನ ಹಿಂಗೆ ಇಟ್ಬಿಟ್ಟು ಅದ್ರ ಮೇಲೆ ನಿಂತ್ಕೊಬೇಕು. ಆಗಲ್ಲ ಅಂತ ನೀನು. ಓಕೆನಾ? ರೆಡಿನಾ? ಓಕೆ ರೆಡಿನಾ? ಏನ್ ಮಾಡ್ತೀಯ? ದೂರ ಇರು. ನಾನೇನು ದೂರ ಮಾಡಲ್ಲ, ಮುಂದೆ ಬಾ. 20 ರೌಂಡ್ ಹೊಡಿಬೇಕು. ಹೊಡೆದಾದ್ಮೇಲೆ ನಿಂತಿದ್ದ ಜಾಗದಲ್ಲೇ ಅದನ್ನ ಅಲ್ಲಿ ಇಟ್ಟು ಅದ್ರ ಮೇಲೆ ನಿಂತ್ಕೊಬೇಕು. ಎಷ್ಟು ಕೊಡ್ತೀಯ? ಮಾಡಿ ನೀನು. ಓಕೆ ರೆಡಿ? 3, 2, 1 ಸ್ಟಾರ್ಟ್. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17 ಮಾಡು. 18, 19, ಇನ್ನೊಂದು 20. ಬೆಳಿಲ್ಲ, ಕೆಳಗೆ ಇಟ್ಕೋ, ನಿಂತ್ಕೋ. ನಿಂತ್ಕೊಂಡ ಸದ್ಯಕ್ಕೆ. ಯಾಕೋ ಹೂವಾ ಯಾಕ? ನೀನ್ ಮಾಡ್ಬಾ. ಅಮ್ಮ ಬಾಮ್ಮ ಇಲ್ಲಿ. ನಿಂಗೆ ಒಂದು ಟಾಸ್ಕ್ ಕೊಡ್ತೀನಿ ಬಾಮ್ಮ.
ಏನಿಲ್ಲ, ನಿಂತಿದ್ದ ಜಾಗದಲ್ಲಿ 20 ರೌಂಡ್ ಹೊಡಿಬೇಕು. ನಾನು ಕೌಂಟ್ ಮಾಡ್ತೀನಿ. 3, 2, 1 ಸ್ಟಾರ್ಟ್. ಇನ್ನೊಂದು ರೌಂಡು 20. ಇಡಿ ಕೆಳಗಡೆ. ಕಣ್ಬಿಡಮ್ಮ. ಆಯ್ತು. ಏನಾಯ್ತು? ಏನ್ ಕೊಡ್ತೀಯ? ಏನಾಯ್ತು? ಮುಂದಕ್ಕೆ ಬರ್ಲಿಲ್ಲ ನೀನು. ಯಾಕಪ್ಪ? ನಂಗೆ ಬಂದಲ್ಲ ಏನ್ ಕೊಡ್ತೀಯಾ? ಸೂರ್ಯ ಹಿಡ್ಕೊ, ವಾಮಿಟ್ ಬರ್ತೈತೆ. ಸೇಮ್ ಅಡ್ಡಿ ಸೇಮ್ ಹಂಗೆ ಹೋಗಿ ಅಮ್ಮ ಏನಾಯ್ತಮ್ಮ? ನನ್ ಮುದ್ದು ಕಣ ಇದು ಬಂಗಾರ. ನನ್ ಮುದ್ದು ಕಣ ಬಂಗಾರ ಕಣ ಇದು. ಬೈ ಇವಾಗ ನೀನ್ ಮಾಡ್ಬಾ. ಸರಿ ಬಾ ನಾನ್ ಮಾಡ್ಸೋಣ ಅಷ್ಟೇ, ಮಾಡೋಣ. ಮಾಡ್ಬೇಕು ಗೈಸ್, ನಿಮ್ಗೋಸ್ಕರ ಇಷ್ಟು ಮಾಡ್ಬಾ. 3, 2, 1 ಸ್ಟಾರ್ಟ್. ನಾನೇ ಬೆಸ್ಟ್. ನಿನ್ ತೆನ್ನೆ ಆಗಿದ್ದು. ನೀವೆಲ್ಲ ಮೇಲ್ಮೇಲೆ ಕೊಡ್ತಾರ. ನನಗೆ ಈಗ ಗೊತ್ತಾಯ್ತು ಯಾಕೆ ಹಿಂಗ್ ಬಿದ್ದಿಲ್ಲ. ನಾನ್ ಮೆಲ್ಲು ಕೊಡದ್ನಾ? ನೀನ್ ಮೆಲ್ಲಿ ಕೊಡ್ತೀನಿ. ನಾನ್ ಮೆಲ್ಲು ಕೊಡದ್ನಾ? ಗೊತ್ತಾ, ಹಿಂಗ್ ಹೋಯ್ತಿರೋ ಟೈಮಲ್ಲಿ ಎಷ್ಟೇ ಪ್ರಯತ್ನ ಪಟ್ರು ಹಿಂಗೆ ಇರ್ತೀನಿ. ಬಾ ಬಾ. ಕ್ರೇಜಿ ಗೈಸ್, ಇದು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಂದ್ರು ಇವಾಗ ಹೀರೋಯಿನ್ ಮತ್ತೆ ಅವ್ರ ಮಗಳು ಬಂದ್ರು. ಮನೆ 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 ತೋರ್ಸು. ಬನ್ನಿ. ಇವಾಗ ಫಸ್ಟ್ ನೀನ್ ಮಾಡ್ತೀನಿ, ನೀವು ಅಮ್ಮ ಮಾಡ್ತಾರ? ಏನು? ಏನೋ ಒಂದು, ನೀವು ಅಮ್ಮನ ನೀನಾ? ನಮ್ಮ ಮಮ್ಮಿ. ಹಾ ಬನ್ನಿ ಅಕ್ಕ. ಅಮ್ಮ ಮೊದಲು ನೀನ್ ಸೈತೆ ನಿಮ್ಮ ಅಮ್ಮ ಬನ್ನಿ. ಹಾ ತಿರುಗಿ. 1, 2. ತಿರುಗ್ಬೇಕು ಫಾಸ್ಟಿಗೆ ಫಾಸ್ಟ್ ತಿರ್ಬೇಕು. ತಿರ್ಗಿಲ್ಲ. ಏಯ್ ತಿರ್ಗ್ಬೇಕು. ಅಕ್ಕ ಯಾಕಕ್ಕ ಮೋಸ ಇದು ಗಣೇಶಂಕಲ್. ಎದೇಳಿ ಬನ್ನಿ. ಅದೇ ಮಾಡಲ್ಲ ನೀವು 20. ಹಾ ಇವಾಗ ಮಾಡ್ತೀರಾ? ಕಮನ್. ಹಾ ಅಕ್ಕ ಕಮನ್. ಮಾಡಿ ಇನ್ನೊಂದು ನಿಲ್ಲಿಸಿ. ಯಾಕಕ್ಕ ಅಕ್ಕ ಸ್ವಲ್ಪ ಡಿಪ್ರೆಷನ್ ಹೋಯ್ತಿದ್ರ? ನಂಗೊಂದು ಚೂರು ಡಿಪ್ರೆಷನ್ ಆಯ್ತೈತೆ ಇಲ್ಲಿ. ಇವನಿಗೆ ಡಿಪ್ರೆಷನ್ ಆಗಿ ಹೆಂಗ್ ಮಾಡ್ಕೊಂಡು ಒಂದ್ಸರಿ ನಾವ್ ಅಮ್ಮ ನೋಡಿ ಹೆಂಗ್ ಮಾಡ್ಕೊಂಡ್ಬಿಡವ್ರೆ ಅಪ್ಪ. ಈಗ ನಮ್ಮ ಚೋಟ ಮರೇ ಬನ್ನಿ. ಆಯ್ತಾ ನಿಮ್ ಟರ್ನು? ಬನ್ನಿ ಎತ್ತಿ. ಹಾ ನಿಂತ್ಕೊಳ್ಳಿ. ಹಾ ಬುಜ್ಜಿ ಕಮಾನ್, ಕರೆಕ್ಟಾಗಿ ಮಾಡಬೇಕು. 3, 2, 1 ಸ್ಟಾರ್ಟ್. ನಾನು ಕೌಂಟ್ ಮಾಡ್ತೀನಿ. 1, 2, 3, 4, 10. ತಿರುಗು 15. ಫಾಸ್ಟ್ 16. ನಾನು ಮಾಡ್ದೆ ಗೈಸ್. ಇವ್ನು ಕರೆಕ್ಟಾಗಿ ಮಾಡಿಲ್ಲ ಗೈಸ್. ಇನ್ನೊಂದ್ಸಲಿ ಮಾಡ್ಬೇಕು ಇವನು. ಇನ್ನೊಂದ್ಸಲಿ ಅವ್ನಿಗೆ ಎಲ್ಲೈತೆ ಅಂತ ಅವನಿಗೆ ಗೊತ್ತಿಲ್ಲ. ಹಿಂಗೆಲ್ಲ ಓಡಾಡ್ತಾನ. ನನ್ನ ಯಾರೋ ಬಂದ್ರು. ಓ ಏನ್ ತಿನ್ನೋಣ ಅಂತ ಯೋಚನೆ ಮಾಡ್ತಿದ್ದೆ ಆಂಟಿ. ಗೈಸ್ ಅಷ್ಟರಲ್ಲಿ ಕರೆಕ್ಟಾಗಿ ಚಿಕನ್ ಸಾಂಬಾರ್ ಬಂತು. ನಮ್ಮಮ್ಮ ಚಪಾತಿ. ಅಯ್ಯೋ ಅಮ್ಮ ಚಲ್ಬಿಟ್ಟೆ
ಚಲ್ಕೊಂಬಿಟ್ಟೆ ಗೈಸ್ ಅದು ನಮ್ಮ ಚೋಟ ಮರಿಗೆ ಹೇಳ್ಕೊಡ್ತೇನೆ ಈ ಥರ ಎಲ್ಲ ಚೆಲ್ದಾಗ ಯಾವ ಥರ ಒರೆಸ್ಬೇಕು ಮನೇನ ಅಂತ ನೀಟಾಗಿ ಹೇಳ್ಕೊಡ್ತೇನೆ. ಇಲ್ಲೊಂಚೂರು ಹಿಂಗೆ ಅಂದು ಅಷ್ಟೇ ಸೂಪರ್ ಮಸ್ತ್. ಟೈಮು 10 ಗಂಟೆ. ನಮ್ಮಪ್ಪ ಹೊರಗಡೆ ಹೋಗಿದ್ರು, ಹೊರಗಡೆ ಅಂತೀನಿ ಊರಿಗೆ ಹೋಗಿದ್ರು ಮದುವೆಗೆ. ಮೋಸ್ಟ್ಲಿ ಅಪ್ಪನೇ ಬಂದಿರಬೇಕು. ವೆಲ್ಕಮಿಂಗ್ ನೋಡು ಅಮ್ಮ, ಅಲ್ಲಿ ನೋಡಿ ಕಣ್ಣು ನೋಡಿ ಇಂಟರ್ನ್ಯಾಷನಲ್ ಟ್ರಿಪ್ ಹೋಯ್ತಾ ಇಲ್ಲ ನೋಡು. ಟಯರ್ಡ್ ಹೋಗಿಲ್ಲ ಅಂತ್ಯಾ? ಹೋಗೈತ್ ಮಧ್ಯಾಹ್ನ. ಯಾರಿಗೆ ಬೇಕು ಪಾ ನೀನು ಇಲ್ದೆ ಮಧ್ಯಾಹ್ನ ಅಳ್ತಿದ್ದಪ್ಪ. ನೀನು ಇಲ್ದೆ ಅಳ್ತಿತ್ತು ಮಮ್ಮಿ. ಫೋನ್ ಮಾಡಿಲ್ಲ ಅಳ್ತಾಳ. ಹೊರಗಡೆ ಹೋಗಿದ್ರು, ಹೊರಗಡೆ ಅಂದ್ರೆ ಊರಿಗೆ ಹೋಗಿದ್ರು ಒಂದು ಮದುವೆ ಮುಗಿಸ್ಕೊಂಡು ಇವಾಗ ಬಂದವ್ರೆ. ಆ್ಯಂಡ್ ಇವಾಗ ಒಳ್ಳೆ ಊಟ ಮಾಡಿ ವ್ಲಾಗ್ ಎಂಡ್ ಮಾಡೋಣ.